ಸುಕೇಶ್ ಚಂದ್ರಶೇಖರ್ ಈ ಫೇಸ್ ಕಟ್ ಅನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆಯಾ? 2015ರಲ್ಲಿ ಜನರಿಗೆ ನೀವು ನನ್ನ ಹತ್ರ ಇನ್ವೆಸ್ಟ್ ಮಾಡಿ ನಿಮಗೆ 20% ರಿಟರ್ನ್ಸ್ ಅನ್ನ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಮೋಸ ಮಾಡಿ ಜೈಲಿಗೆ ಹೋದಂತಹ ವ್ಯಕ್ತಿ ಇವನು. ಜೈಲಿಂದ ಹೊರಗೆ ಬಂದ ಮೇಲೆ ಮಾಡಿದ್ದು ಎಕ್ಸ್ಟಾರ್ಷನ್, ಮನಿ ಲಾಂಡ್ರಿಂಗ್, ಜನರಿಗೆ ಬೆದರಿಕೆ ಹಾಕುವಂತಹ ಕೆಲಸಗಳನ್ನು. ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಬಾಲಿವುಡ್ ಹೀರೋಯಿನ್ ಜಾಕ್ವೆಲಿನ್ ಫರ್ನಾಂಡಿಸ್ ಜೊತೆ ಇವನ ಹೆಸರು ಕೇಳಿ ಬಂದಿತ್ತು. ಅವಳ ಬಾಯ್ ಫ್ರೆಂಡ್ ಇವನು ಅಂತಲೂ ಕೂಡ ಸುದ್ದಿಯಾಗಿತ್ತು. ನೋರಾ ಫತೇಹಿಯನ್ನು ಕೂಡ ಸಿಬಿಐ ಅವರು ಎನ್ಕ್ವೈರಿಗೆ ಕರೆದು ಏನಮ್ಮ ನಿನ್ಗೂ ಇವನಿಗೂ ಸಂಬಂಧ ಅಂತ ಕೇಳಿದ್ರು. ಅಷ್ಟೆಲ್ಲ ಇರಬೇಕಾದ್ರೆ ಕೂಡ ಈಗ 2024-25ರಲ್ಲಿ ಜೈಲಲ್ಲೇ ಕೂತ್ಕೊಂಡು ಇವನು ಹೇಳ್ತಿದ್ದಾನೆ ನನ್ನ ಓವರ್ಸೀಸ್ ಇನ್ಕಮ್ 22,000 ಕೋಟಿ, ಇದಕ್ಕೆ ನಾನು 7,600 ಕೋಟಿಯಷ್ಟು ಇನ್ಕಮ್ ಟ್ಯಾಕ್ಸ್ ಅನ್ನ ಈ ವರ್ಷ ಕೊಡೋದಕ್ಕೆ ರೆಡಿ ಇದ್ದೀನಿ, ಇದು ನನ್ನ ಲೆಜಿಟಿಮೇಟ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ನೇರವಾಗಿ ತನ್ನ ಹತ್ರ ಇರುವಂತಹ ದುಡ್ಡೆಷ್ಟು ಅಂತ ಇವನು ಡಿಕ್ಲೇರ್ ಮಾಡ್ತಿದ್ದಾನೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಇವನು ಈ ಮೂಲಕ ಲೆಟರ್ ಅನ್ನು ಕೂಡ ಬರೆದಿದ್ದಾನಂತೆ. ಆದ್ರೆ ನನಗನ್ಸೋದು ಏನ್ ಗೊತ್ತಾ, ಬೇಜಾರಾಗೋದು ಹೀಗೆ ಇಲ್ಲಿಜಿಟಿಮೇಟ್ ಸೋರ್ಸಸ್ನಿಂದ ಎಷ್ಟು ಸುಲಭದಲ್ಲಿ ದುಡ್ಡು ಮಾಡ್ತಾರೆ ಜನ ಅಂತ. ನಾವು ಕಷ್ಟಪಟ್ಟು 60, 70, 90 ಗಂಟೆಗಳ ಕಾಲ ದುಡಿಮೆಯನ್ನು ಮಾಡಿದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟಿ, GST ಕಟ್ಟಿ, ನಮ್ಮ ದಿನಗಳ ಖರ್ಚುಗಳನ್ನು ಮಾಡಿ ಮುಗಿಬೇಕಾದ್ರೆ ಕೈಯಲ್ಲಿ ಏನು ದುಡ್ಡು ಉಳಿದಿರೋದಿಲ್ಲ. ಈ ಉಳಿದಿರುವಂತಹ ಅಳಿದುಳಿದ ದುಡ್ಡನ್ನು ಇನ್ವೆಸ್ಟ್ ಮಾಡಿದರೆ ಅದ್ರ ಮೇಲೆ LTCG, STCG ಅಂತ ಹೇಳಿ, ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳಿ ಕೂಡ ಸರ್ಕಾರಗಳು ದುಡ್ಡನ್ನು ನಮ್ಮ ಕೈಯಿಂದ ಪೀಕ್ತವೆ. ನಾವು ಬಡವರಾಗಿಯೇ ಉಳಿತೀವಿ. ಲೆಜಿಟಿಮೇಟ್ ಸೋರ್ಸಸ್ನಿಂದ ಅರ್ನ್ ಮಾಡಿ ನ್ಯಾಯಯುತವಾಗಿ ದುಡಿದು ಶ್ರೀಮಂತರಾಗೋದು ತುಂಬಾ ಕಷ್ಟ ಅಂತ ಅನಿಸೋಕೆ ಶುರುವಾಗಿದೆ. ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಕಮೆಂಟ್ ಮಾಡಿ ಹೇಳಿ.